ಮಾಧ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ತಂತ್ರಸ್ತಂತ್ರಜ್ಞೋ ಗುರುರಪಿ ಗುರುರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮ ಪಹತ ಕುಹಕಂ ತಂ ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವ ಪ್ರಣೇತಾರಂ ವಂದೇ ವಿಜಯದಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಪಿತಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಚರಣೋರತಿ ಸರ್ವದಾ ಮದ್ವಾಕ್ಯ ಸರಣೀರ್ಭೂಯಾತ್ ಶ್ರೀಮದಾಚಾರ್ಯಭಾವಗ ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ. ಮಹಾಜ್ಞಾನಿಗಳಾದ ವಿಜಯದಾಸರ ಪ್ರೀತಿಯ ಶಿಷ್ಯರಾದಂತಹ ಗೋಪಾಲದಾಸರ ಅನೇಕ ಸುಳಾದಿಗಳು, ಪದ್ಯಗಳು, ಉಗಾಭೋಗಗಳು ಭಗವಂತನ ಅತ್ಯದ್ಭುತವಾದ ಮಹಿಮೆಯನ್ನು ನಮಗೆ ತಿಳಿಸ್ತಾ ಇದ್ದಾವೆ. ಅದರಲ್ಲಿ ಇವತ್ತು ಒಂದು ಪದ್ಯದ ಅರ್ಥವನ್ನು ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಸಾಧನೆಯ ಮಾರ್ಗದಲ್ಲಿ ನಾವು ಹೇಗಿರಬೇಕು, ಸಾಧನೆ ಮಾಡುವಂಥವರಿಗೆ ಅವರದೇ ಆದ ಗುಣಲಕ್ಷಣಗಳೇನು ಅನ್ನುವಂತಹ ಅತ್ಯದ್ಭುತವಾದ ಅನೇಕ ಪ್ರಮೇಯಗಳನ್ನು ಒಗಟಿನ ರೂಪದಲ್ಲಿ, ಮುಂಡಿಗೆ ರೂಪದಲ್ಲಿ ನಮಗೆ ಈ ಪದ್ಯದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಮೊದಲು ಪದ್ಯವನ್ನು ನೋಡೋಣ, ಆಮೇಲೆ ಅದರ ಅರ್ಥವನ್ನು ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಇದು ಪ್ರಖ್ಯಾತವಾಗಿರುವಂತಹ ಪದ್ಯ. ಪಾಲೀಸಯ್ಯ ಪವನನಯ್ಯ ಪಾಲವಾರಿಧಿ ಶಯ್ಯ ವೆಂಕಟರಾಯ. ವೆಂಕಟರಮಣ ಶ್ರೀನಿವಾಸ ದೇವರನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ನಮ್ಮನ್ನು ಯಾವಾಗಲೂ ಪಾಲನೆ ಮಾಡುವಂಥವನು, ಕಾಲಕಾಲಕ್ಕೆ ಹೃದಯ ದಯಾಳದೊಳು ನಿನ್ನ ಶೀಲಮೂರ್ತಿ ತೋರೋ ಮೇಲು ಕರುಣದಿ. ಹೃದಯದಲ್ಲಿ ಯಾವಾಗಲೂ ನಿನ್ನ ರೂಪವನ್ನು ತೋರಿಸು ನಮಗೆ ಅಂತ ಪ್ರಾರ್ಥನೆ ಮಾಡ್ತಾರೆ. ಮೊದಲನೇ ಪದ್ಯ ಮತ್ತು ಮೂರನೇ ಪದ್ಯ ಸ್ವಲ್ಪ ಸುಲಭವಾಗಿ ಅರ್ಥ ಆಗುವಂಥದ್ದು. ಎರಡನೇ ಪದ್ಯ ಮುಂಡಿಗೆ ರೂಪದಲ್ಲಿ, ಅಂದರೆ ಒಗಟಿನ ರೂಪದಲ್ಲಿ ನಮಗೆ ತಿಳಿಸ್ಕೊಡ್ತಾರೆ. ಮೊದಲನೇ ಪದ್ಯದಲ್ಲಿ ಶ್ರೀಶ ಸಂಸಾರವೆಂಬೋ ಸೂಸುವ ಶರಧಿಯ ಈಸಲಾರೆನು ಹರಿಗೆ ಹೇ ದೊರೆಯೇ, ದಾಸನೆಂತೆಂದ ಮೇಲೆ ಘಾಸಿಗಳಿಸುವರೆ ಲೇಸು ನಿನಗಲ್ಲವಯ್ಯ ಹೇ ಜೀಯ. ದೋಷ ರಾಶಿಗಳೆಲ್ಲ ನಾಶ ಮಾಡಿ ವಿಶೇಷವಾದ ಜ್ಞಾನ ಲೇಸು ಭಕುತಿ ಇತ್ತು. ಆಶಯ ತ್ಯಜಿಸಿನ್ನು ಮೀಸಲ ಮನ ಮಾಡಿ ನೀ ಸುಳಿವದು ಶ್ರೀನಿವಾಸ ಕೃಪಾಳೋ. ಈ ಪದ್ಯದಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ ಗೋಪಾಲದಾಸರು. ಈ ಸಂಸಾರ ಸಾಗರ ಇದೆ ಅಲ್ಲ, ಅಗಾಧವಾಗಿರುವಂಥದ್ದು, ದುಸ್ತರವಾಗಿರುವಂಥದ್ದು, ಅನೇಕ ಸುಳಿಗಳಿಂದ ಕೂಡಿರುವಂಥದ್ದು, ಅನೇಕ ಜಲಚರ ಪ್ರಾಣಿಗಳಿಂದ ಕೂಡಿರುವಂಥದ್ದು, ಭಯಂಕರವಾಗಿರುವಂತಹ ಈ ಸಂಸಾರ ಸಮುದ್ರದಲ್ಲಿ ನಾನು ಈಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನನಗೆ ದಯಮಾಡಿ ನಿನ್ನ ಅನುಗ್ರಹ ಬೇಕು. ನನ್ನ ಎಲ್ಲ ದೋಷ ರಾಶಿಗಳನ್ನು ನಾಶ ಮಾಡಿ ಒಳ್ಳೆಯ ಜ್ಞಾನ ಭಕ್ತಿ ವೈರಾಗ್ಯವನ್ನು ಕೊಟ್ಟು ನನ್ನನ್ನು ಉದ್ಧಾರ ಮಾಡು ಅಂತ ಹೇಳಿ ಒಂದನೇ ಪದ್ಯದಲ್ಲಿ ಕೇಳ್ತಾರೆ. ಇನ್ನು ಎರಡನೇ ಪದ್ಯ ಇದೆ ಅಲ್ಲ, ಅದು ಸ್ವಾರಸ್ಯಕರವಾಗಿ ಅನೇಕ ಪ್ರಮೇಯಗಳಿಂದ ಕೂಡಿರುವಂಥದ್ದು. ಅದರ ಕಡೆ ಇವತ್ತು ವಿಶೇಷವಾಗಿ ಗಮನ ಹರಿಸೋಣ. ಎರಡನೇ ಪದ್ಯದಲ್ಲಿ ಹೇಳ್ತಾರೆ, ಯಾವಾಗ ನಮಗೆ ಮೋಕ್ಷ ಆಗುತ್ತೆ ಅಂತ ಕೇಳಿಕೊಂಡ್ರೆ, ಬಿಂಬಮೂರ್ತಿಯ ದರ್ಶನ ಆದಾಗ ನಮಗೆ ಮೋಕ್ಷ. ಬಿಂಬಮೂರ್ತಿ ದರ್ಶನ ಆಗೋದು ಹೇಗೆ? ನಿಯತವಾದ ಗುರುಗಳು ಬಂದು ಉಪದೇಶವನ್ನು ಮಾಡ್ತಾರೆ. ಅದಕ್ಕೆ ಅನುಕೂಲವಾಗಿರುವಂತಹ ಸಾಧನೆಯ ಮಾರ್ಗವನ್ನು ತಿಳಿಸ್ತಾರೆ ಗೋಪಾಲದಾಸರು ಈ ಪದ್ಯದಲ್ಲಿ. ಬಹಳ ಗಾಢವಾದ ಮತ್ತು ಗೂಢವಾದ ಪ್ರಮೇಯಗಳಿಂದ ಕೂಡಿರುವಂತಹ ಪದ್ಯ ಇದು. ನೋಡಿ ಹೇಗಿದೆ ಪದ್ಯ. ಮೊದಲು ಪದ್ಯವನ್ನು ಓದ್ಬಿಡ್ತೀನಿ, ಆಮೇಲೆ ಅದರ ಅರ್ಥವನ್ನು ನೋಡೋಣ. ಮೂರು ಗುಣಗಳಿಂದ, ಮೂರು ತಾಪಗಳಿಂದ, ಮೂರು ಅವಸ್ಥೆಯಿಂದ ಮುಕುಂದ, 3-5ರಿಂದ 3-7ರಿಂದ ಮೂರರ ದಾರಿಗಾಣದೆ ಮೂರಾದೆ. 3 ಹಿಡಿಸೆ ಮ್ಯಾಲೆ 3-2 3 ಭಕ್ತಿ 3 ಕಾಲಕ್ಕೆ ಇತ್ತು 3 ರೂಪನಾಗಿ 3 ಲೋಕವನ್ನೆಲ್ಲ 3 ಮಾಡುವ ಬಿಂಬ
ಮೂರುತಿ ವಿಶ್ವ. ಏನೂ ಗೊತ್ತಾಗೋದಿಲ್ಲ. ವ್ಯಾಖ್ಯಾನ ನಮಗೆ ಬೇಕೇ ಬೇಕು. ಅದರ ವ್ಯಾಖ್ಯಾನುಸಾರವಾಗಿ ಶಾಸ್ತ್ರಬದ್ಧವಾಗಿ ತಿಳಿದಾಗ ಮಾತ್ರ ಇದರ ಗೂಢವಾದ ಪ್ರಮೇಯ ನಮಗೆ ತಿಳಿಲಿಕ್ಕೆ ಸಾಧ್ಯ. ಮುಂಡಿಗೆ ರೂಪದಲ್ಲಿ ಅನೇಕ ಅರ್ಥಗಳನ್ನು ನಮಗೆ ತೋರಿಸ್ತಾರೆ ಈ ಪದ್ಯದಲ್ಲಿ. ಮೊದಲನೇದ್ದು ಮೂರು ಗುಣಗಳಿಂದ. ನಾವೆಲ್ಲ ಮೂರು ಗುಣಗಳಿಂದನೇ ಆಗಿರುವಂಥವ್ರು. ಸತ್ವಗುಣ, ರಜೋಗುಣ, ತಮೋಗುಣ. ಈ ಮೂರುಗಳಿಂದ ಆಕರ್ಷಿತವಾಗಿದ್ದೀವಿ. ಯಾವಾಗಲೂ ಇದರಲ್ಲೇ ಮುಳುಗಿ ಮುಳುಗಿ ಹೇಳ್ತೀವಿ. ಸತ್ವಗುಣ, ರಜೋಗುಣ, ತಮೋಗುಣ. ಅದರ ವಿಭಾಗ ಪರ್ಸಂಟೇಜ್ ಕೆಲವರಿಗೆ ಹೆಚ್ಚು ಕಡಿಮೆ ಆಗ್ತದೆ. ಅಷ್ಟೇ ಹೊರತು ಮೂರು ಗುಣಗಳು ನಮ್ಮಲ್ಲಿದ್ದಾವೆ. ಅದರಿಂದ ಒಳಗಾಗಿದ್ದೀನಿ. ಮೂರು ತಾಪಗಳಿಂದ ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕ ಮೂರೂ ತಾಪತ್ರಯಗಳಲ್ಲಿ ಸಿಲುಕಿ ಒದ್ದಾಡ್ತಾ ಇದ್ದೇನೆ. ಇನ್ನು ಮೂರು ಅವಸ್ಥೆಗಳಿಂದ ಅಂತಾರೆ. ಜಾಗೃತ, ಸ್ವಪ್ನ, ಸುಷುಪ್ತಿ. ನಾನು ಮೊನ್ನೆ ಹೇಳಬೇಕಾದ್ರೆ ಹೇಳಿದ್ದೇನೆ. ಜಾಗೃತಾವಸ್ಥೆ ನಾವೀಗ ಎಚ್ಚರವಾಗಿರುವಂಥ ಅವಸ್ಥೆ, ಸ್ವಪ್ನ, ಸುಷುಪ್ತಿ ಮೂರೂ ಕಡೆ ಅವಸ್ಥಾತ್ರಯಗಳು ಅಂತ ಕರೀತಾರೆ. ವಿಶ್ವ, ತೇಜಸ, ಪ್ರಾಜ್ಞ ಅನ್ನುವಂಥ ಮೂರು ರೂಪದಿಂದ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಇದರ ಜೊತೆಗೆ 3-5ರಿಂದ ಅಂತಾರೆ. 3-5 ಸೇರಿದರೆ 8. ಯಾವುದು 8? ಮನುಷ್ಯರಲ್ಲಿ ಇರಬಹುದಾದಂತಹ 8 ಮದಗಳು, ಅಷ್ಟಮದಗಳು ಅಂತ ಕರೀತಾರೆ. ಧನಮದ, ಕುಲಮದ, ನಾನು ಭಾರೀ ಧನವಂತ, ಭಾರೀ ಶ್ರೀಮಂತ ಅನ್ನೋ ಮದ. ಕುಲವಂತ, ಭಾರೀ ಕುಲದಲ್ಲಿ ನಾನು ಹುಟ್ಟಿದ್ದೀನಿ, ಶ್ರೇಷ್ಠವಾದ ಕುಲ, ನನ್ನ ಕುಲಕ್ಕೆ ಸಮನಾದ ಕುಲ ಯಾವುದಿದೆ ಅನ್ನುವಂಥ ಮದ. ವಿದ್ಯಾಮದ, ನಾ ಭಾಳ ಪಂಡಿತ, ನಾ ಎಲ್ಲ ಕಲ್ತುಕೊಂಡಿದ್ದೇನೆ, ನನ್ನ ಸಮ ಯಾರಿದ್ದಾರೆ ಅನ್ನುವಂಥ ಮದ. ರೂಪಮದ, ನನ್ನಷ್ಟು ಸುಂದರವಾಗಿ ಯಾರಿದ್ದಾರೆ ನೋಡಲಿಕ್ಕೆ, ಭಾರೀ ಸೌಂದರ್ಯವಂತ ನಾನು, ಸೌಂದರ್ಯವತಿ ಯಾರೇ ಆಗಿರ್ಬೋದು, ಪುರುಷ ಸ್ತ್ರೀ ಎರಡನ್ನೂ ಸೇರಿಸಿದ್ದಾರೆ ಇಲ್ಲಿ. ಯೌವನ, ಯೌವನದ ಮದ, ಶಕ್ತಿ ಇದೆ, ಬಲದ ಮದ, ಪರಿವಾರದ ಮದ, ಅಧಿಕಾರದ ಮದ. ನಂದು ದೊಡ್ಡ ಪರಿವಾರ ರೀ ಅಂತ ಕೆಲವ್ರದ್ದು ಮದ ಇರ್ತದೆ. ಕೆಲವರಿಗೆ ಅಧಿಕಾರದ ಮದ, ಒಳ್ಳೆ ಇನ್ಫ್ಲೂಯೆನ್ಸ್ ನನ್ನ ಹತ್ರ ಇದೆ, ನಾನು ಏನು ಬೇಕಾದ್ರೂ ಮಾಡಬಲ್ಲೆ, ಯಾರನ್ನು ಬೇಕಾದ್ರೂ ಬೈಬಲ್ಲೆ, ಬೈದು ಅರಗಿಸ್ಕೊಳ್ಳಬಲ್ಲೆ ಅನ್ನೋಂಥ ಮದ. ಅದನ್ನು ಹೇಳಿದ್ರು 3-5ರಿಂದ 8 ಮದಗಳಿಂದ ಕೂಡಿದ್ದೇನೆ, ಬಂಧಿತನಾಗ್ಬಿಟ್ಟಿದ್ದೇನೆ. 3-7ರಿಂದ 3-7 ಸೇರಿದರೆ ಎಷ್ಟಾಗತ್ತೆ? 10 ಆಗತ್ತೆ. 10 ಇಂದ್ರಿಯಗಳು ನಮಗೆ, 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ. ಅದರ ಬಂಧನದಲ್ಲಿ ಮುಳುಗಿಬಿಟ್ಟಿದ್ದೇನೆ. ಕಣ್ಣು ಏನು ನೋಡಬಾರ್ದೋ ಅದನ್ನೇ ನೋಡ್ತದೆ, ಕಿವಿ ಏನು ಕೇಳಬಾರ್ದೋ ಅದನ್ನೇ ಕೇಳ್ತದೆ. ಒಳ್ಳೆ ಶಬ್ದ ಬಂತ ಹೋಗಿಬಿಡ್ತದೆ ಆ ಕಡೆ ಕಿವಿಗೆ, ಅದಕ್ಕೆ ಹಿಡಿತ ಅನ್ನೋದೇ ಇಲ್ಲ. ನಾಲಿಗೆ ಇದೆ, ಏನು ತಿನ್ನಬೇಕು ಅಂತ ವಿಚಾರ ಇಲ್ಲೇ ಇಲ್ಲ, ಕೊಟ್ಕುಳೆ ತಿಂದ್ಬಿಡೋದೆ, ವಿಚಾರನೂ ಮಾಡಲ್ಲ ಕೆಲವರು, ಹಂಗೆ ತೊಗೊಂಡ್ಬಿಡ್ತಾರೆ ಒಳಗೆ, ತಿಂದ ಮೇಲೆ ಕೇಳ್ತಾರೆ ಏನು ಅಂತ. 10 ಇಂದ್ರಿಯಗಳ ಆ ಬಂಧನದಲ್ಲಿ ನಾನು ಸಿಲುಕಿದ್ದೇನೆ. ಇನ್ನು 3-6 ದಾರಿಗಾಣದೆ. 3-6 ಅಂದರೆ 9. ನವವಿಧವಾದ ಭಕ್ತಿಯನ್ನ ತಿಳಿಯದೆ. ಅಂದರೆ 9 ವಿಧವಾದ ಭಕ್ತಿಗಳಿದ್ದಾವೆ. ಶ್ರವಣ, ಕೀರ್ತನ, ಸ್ಮರಣ, ಪಾದಸೇವನ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ. 9 ವಿಧವಾದ ಭಕ್ತಿಗಳನ್ನು ನಾನು ಕಲ್ತಿಲ್ಲ, ಅವು ಗೊತ್ತೇ ಇಲ್ಲ ನನಗೆ 9 ವಿಧವಾದ ಭಕ್ತಿ ಇದೆ ಅಂತ. 3 ಸೃಷ್ಟಿ, ಸ್ಥಿತಿ, ಲಯ. ಹುಟ್ಟದೆ, ಬೆಳೆದೆ, ಮತ್ತೆ ಮೃತನಾದೆ. ಬರೀ ಇದರೊಳಗೆ ಕಳೆದಿದ್ದೇನೆ ಹೊರತು ಈ ಚಕ್ರದಲ್ಲೇ ಮುಳುಗಿ ಮುಳುಗಿ ಹೇಳ್ತಾ ಇದ್ದೇನೆ. ಸ್ವರ್ಗ, ಭೂಮಿ, ನರಕ, ಸ್ವರ್ಗ, ಭೂಮಿ, ನರಕ, ಸೃಷ್ಟಿ, ಸ್ಥಿತಿ, ಲಯ, ಇದರಲ್ಲೇ ತಿರುಗ್ತಾ ಇದ್ದೇನೆ. ಮತ್ತಿದು ಬಿಡಬೇಕು ಅಂದರೆ ಏನು ಮಾಡಬೇಕು? ಈ ಚಕ್ರವನ್ನು ಬಿಟ್ಟು ಬೇರೆ ಚಕ್ರಕ್ಕೆ ಹೋಗಬೇಕು ಅಂದರೆ ಇನ್ನೊಂದು ಚಕ್ರ ಇದೆ, 3 ಹಿಡಿದು. 3 ಬಿಡಬೇಕು, 3 ಹಿಡಿಬೇಕು. 3 ಬಿಡೋದನ್ನೇ ಹೇಳಿದರು, ಏನು ಬಿಡಬೇಕು ಅಂತ. 3 ಹಿಡಿಯೋದು ಯಾವುದು? ಜ್ಞಾನ, ಭಕ್ತಿ, ವೈರಾಗ್ಯ. ಈ 3 ಕಡ್ಡಾಯವಾಗಿ ಹಿಡಿಬೇಕು. ದೇವರಲ್ಲಿ ಕೇಳಬೇಕಂತೆ, ಸ್ವಾಮಿ ಈ 3 ಹಿಡಿಯೋ ಹಾಗೆ ಮಾಡು, ಸನ್ಮಾರ್ಗದಲ್ಲಿ ನನ್ನ ಇಳಿಸು. ಮ್ಯಾಲೆ 3-2 ಜೋಡಿಸಿ ಅಂತಾರೆ. 3ರ 2ರಷ್ಟು
ಅಂದರೆ 6 ಆಗತ್ತೆ. 3 2 6 ಅಲ್ಲ, 6 ಷಡ್ವರ್ಗಗಳು, ಮಹಾದುಷ್ಟವಾಗಿರುವಂತಹ ಅರಿಷಡ್ ವರ್ಗಗಳು ಅಂತಲೇ ಅವನು ಕರೀತಾರೆ. ಆ ಶತ್ರುಗಳನ್ನು, ಅರಿ ಅಂದರೆ ಶತ್ರು, ಅರಿಷಡ್ ವರ್ಗಗಳು. ಹೊರಗಡೆ ಇರುವಂತಹ ಶತ್ರು ಅಲ್ರಿ, ನಮ್ಮ ಒಳಗೆ ಇರುವಂತಹ ಶತ್ರುಗಳು 6 ಜನ ಇದ್ದಾರೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ನಮ್ಮ ಉನ್ನತಿಯನ್ನ ಅಧೋಗತಿಗೆ ತೆಗೆದುಕೊಂಡು ಹೋಗುವಂತಹ ಮಹಾದುಷ್ಟ ವೈರಿಗಳು, ನಮ್ಮನ್ನು ಹಾಳು ಮಾಡಿ ಕೈ ಬಿಡ್ತಾವೆ. ಅಂತಹ 6 ಶತ್ರುಗಳನ್ನು ಓಡಿಸಿ 3 ಭಕ್ತಿ ಅಂದರೆ 9 ವಿಧವಾದ ಭಕ್ತಿ ನಾನೀಗ ಹೇಳಿದ್ನಲ್ಲ, ಅವುಗಳನ್ನು ಕೊಟ್ಟು 3 ಕಾಲಕ್ಕೆ ಇತ್ತು. ಯಾವಾಗಲೂ ಒಂದ್ಸತಿ ಕೊಡೋದಲ್ಲಪ್ಪ ಸ್ವಾಮಿ, ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ 3 ಕಾಲಗಳಲ್ಲೂ ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ ಹಿಂಗೂ ಅರ್ಥ ಮಾಡ್ಕೊಳ್ಬೋದು. 3 ಕಾಲಗಳಲ್ಲಿ ಕೊಟ್ಟು ಸ್ವಾಮಿ ನನಗೆ ಅನುಗ್ರಹವನ್ನು ಮಾಡು. 3 ರೂಪನಾಗಿ ಪ್ರದ್ಯುಮ್ನ, ಅನಿರುದ್ಧ, ಸಂಕರ್ಷಣ ರೂಪಗಳಿಂದ 3 ಲೋಕವನ್ನೆಲ್ಲ, 3 ಲೋಕ ಯಾವುದು? ಸ್ವರ್ಗಲೋಕ, ಮರ್ತ್ಯಲೋಕ, ಪಾತಾಳಲೋಕ. ಮೇಲಿನ 7 ಲೋಕಗಳು, ಕೆಳಗಿನ 7 ಲೋಕಗಳು, ಮಧ್ಯದಲ್ಲಿ ಭೂಲೋಕ. 3 ಲೋಕವನ್ನೆಲ್ಲ 3 ಮಾಡುವ. ಏನು ಮಾಡ್ತಾನೆ ಭಗವಂತ? ಸೃಷ್ಟಿ ಮಾಡ್ತಾನೆ, ಸ್ಥಿತಿ ಮಾಡ್ತಾನೆ, ಲಯ ಮಾಡ್ತಾನೆ. ಉಪಲಕ್ಷಣತೆಯ ಸೃಷ್ಟಿಯಾದಿ ಅಷ್ಟಕರ್ತೃತ್ವವನ್ನು ಮಾಡುವಂತಹ ಬಿಂಬಮೂರ್ತಿ ವಿಶ್ವ. ಹೇ ವಿಶ್ವನಾಮಕನಾಗಿರುವಂತಹ ಭಗವಂತ, ನಮ್ಮನ್ನು ಉದ್ಧಾರ ಮಾಡು ಅಂತ ಪ್ರಾರ್ಥನೆ ಮಾಡ್ತಾರೆ ಗೋಪಾಲದಾಸರು. ಇನ್ನು ಕೊನೆಯ ಪದದಲ್ಲಿ ಹೇಳ್ತಾರೆ, ಕರುಣಾಸಾಗರ ನಿನ್ನ ಸ್ಮರಣೆ ಮಾತ್ರದಿ ಸರ್ವ ದುರಿತಾಪಹಾರವೆಂದು ನಾ ಬಂದು ಮೊರೆ ಹೊಕ್ಕ ಮೇಲೆನ್ನ ಪೊರೆಯಬೇಕಲ್ಲವೇ. ಜರಿತು ದೂರ ನೋಡುವರೆ ಮುರಾರೆ ಮರುತಾಂತರ್ಗತ ಗೋಪಾಲ ವಿಠಲ, ಶರೀರವೇ ನಾ ನಿನ್ನ ಚರಣಗರ್ಪಿಸಿದನು. ಎಷ್ಟು ನೋಡ್ರಿ, ಎಷ್ಟು ವಿನಯದಿಂದ ಹೇಳ್ತಾರೆ ಗೋಪಾಲದಾಸರು, ಎಷ್ಟು ವಿನಯ ಅವರ ಮಾತಿನಲ್ಲಿ. ಸ್ವಾಮಿ ನೀನು ಕರುಣಾಸಾಗರ ಅಂತ ಕರೀತಾರೆ. ನಿನ್ನ ಕರುಣಾ ಸಂಧಿ ಅಂತಲೇ ಬರೆದಿದ್ದಾರೆ ಇವರ ಶಿಷ್ಯರಾಗಿರುವಂಥ ಜಗನ್ನಾಥದಾಸರು. ಒಂದು ಸಂಧಿ ಪೂರ್ಣವಾಗಿ ಭಗವಂತನ ಕರುಣೆ ಎಂಥದ್ದು, ಹೇಗೆ ಅನುಗ್ರಹ ಮಾಡ್ತಾನೆ ಭಗವಂತ. ಎಲ್ಲ ರೀತಿಯಲ್ಲಿ, ಎಲ್ಲ ಪದಾರ್ಥಗಳಲ್ಲಿದ್ದು, ಎಲ್ಲ ಅಂಗಾಂಗಗಳಲ್ಲಿದ್ದು ನಮ್ಮನ್ನು ಯಾವಾಗಲೂ ರಕ್ಷಣೆ ಮಾಡುವಂಥವನೇ ಭಗವಂತ. ಅಂತಹ ಕರುಣಾಸಾಗರನಾಗಿರುವಂತಹ ಭಗವಂತ ಹರಿರೇವ ಜಗತ್ಪಿತೃ ಮಾತೃಗತಿ. ದ್ವಾದಶ ಸ್ತೋತ್ರದಲ್ಲಿ ಆಚಾರ್ಯ ಹೇಳುವಂಥ ಮಾತು, ಸಂತುಷ್ಟನಾಗಿ ಮುಕುತಿ ಕೊಟ್ಟು ಮಿಕ್ಕ ಭಾರ ಹೊರುವನೋ. ಕೃಷ್ಣ 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 ಅಂತ ಯಾರು ಸ್ಮರಣೆ ಮಾಡ್ತಾರೋ 3 ಬಾರಿ ವ್ಯಾಸರಾಜರು ಹೇಳ್ತಾರೆ, ಅವರನ್ನು ಅನುಗ್ರಹ ಮಾಡುವಂತಹ ಭಗವಂತ, ಸ್ವಾಮಿ ನೀನು ನಮ್ಮ ಮೇಲೆ ಅನುಗ್ರಹವನ್ನು ಮಾಡು. ನಾನು ನನ್ನ ಈ ಶರೀರವನ್ನು ನಾನು ನಿನಗೆ ಸಮರ್ಪಣೆಯನ್ನು ಮಾಡಿದ್ದೀನಿ. ನಿನ್ನ ಹೊರತು ನನ್ನನ್ನು ಪೊರೆಯೋರು ಯಾರೂ ಇಲ್ಲ. ನೀನೇ ನನ್ನನ್ನು ರಕ್ಷಕನಾಗಿರುವಂಥವನು ಸರ್ವಕಾಲದಲ್ಲಿ ಅಂತಾರೆ ಗೋಪಾಲದಾಸರು. ಉದ್ಧರಿಸಬೇಕು ಸ್ವಾಮಿ ಗೋಪಾಲ ವಿಠಲ, ನಿನ್ನನ್ನು ಬಿಟ್ಟು ನನ್ನನ್ನು ಪೊರೆಯೋರು ಯಾರೂ ಇಲ್ಲ. ನೀನು ಯಾರು? ಮರುತಾಂತರ್ಗತ, ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಅಂದರೆ ವಾಯುದೇವರ ಅಂತರ್ಗತನಾಗಿರುವಂತಹ ಹೇ ಗೋಪಾಲ ವಿಠಲ, ಶರೀರವೇ ನಾ ನಿನ್ನ ಚರಣ ಕರ್ಪಿಸಿದನು. ಈ ಶರೀರವನ್ನೇ ನಾನು ನಿನಗೆ ಸ್ವಾಮಿ ಅರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಯಾಕೆ ಅಂದರೆ ಈ ಶರೀರ ನಂದಲ್ಲ, ನೀನಲ್ಲ ನಿನ್ನದಲ್ಲವ ನೋಡ. ದೇಹ ನಾನು ನನ್ನದು ಎಂಬೋರೆ ಮೂಢ. ಮಾನಹಾನಿ ಮಾಡಿಕೊಳ್ಳಬೇಡ, ಬೀಡು ಸಾನುಬಂಧಿಗಳ ಸ್ನೇಹವಗಾಢ. ಅಂಜ ಬ್ಯಾಡ ಬ್ಯಾಡೆಲೋ ಜೀವ. ಈ ಶರೀರವೇ ನಮ್ದಲ್ಲ, ಶರೀರವೇ ಬೇರೆ, ನಾವೇ ಬೇರೆ, ಎರಡೂ ಬೇರೆ ಬೇರೆ ಇದೆ. ನನ್ನ ಮನಸ್ಸು ಅಂತ ಹೇಳ್ತಾರೆ ಹೊರತು ನಾನೇ ಮನಸ್ಸು ಅಂತ ಯಾರು ಹೇಳೋದಿಲ್ಲ. ನನ್ನ ಶರೀರ ಅಂತ ಹೇಳ್ತಾರೆ ಹೊರತು ನಾನೇ ಶರೀರ ಅಂತ ಇವತ್ತವರೆಗೂ ಯಾರು ಹೇಳಿಲ್ಲ. ಶರೀರವೇ ಬೇರೆ, ನಾವೇ ಬೇರೆ. ಅದಕ್ಕೆ ಗೋಪಾಲದಾಸರು ಹೇಳಿದರು, ಸ್ವಾಮಿ ನಿನ್ನ ಪಾದಕ್ಕೆ ನನ್ನ ಶರೀರವನ್ನೇ ನಾನು ಸಮರ್ಪಣೆಯನ್ನು ಮಾಡಿದ್ದೀನಿ. ಮರುತಾಂತರ್ಗತನಾಗಿರುವಂತಹ ಗೋಪಾಲ ವಿಠಲ
ನನ್ನ ಮೇಲೆ ಅನುಗ್ರಹವನ್ನು ಮಾಡು. ಪಾಲಿಸಯ್ಯ ಪವನನಯ್ಯ ಪಾಲವಾರಿದಿ ಶಯ್ಯ ವೆಂಕಟರಾಯ. ವೇಂ ಅಂದರೆ ಪಾಪಗಳನ್ನು ಕಟದೆ, ಎಲ್ಲ ಪಾಪಗಳನ್ನು ಕಳೆದು ಹಾಕುವಂತಹ ಹೇ ತಿರುಪತಿ ಶ್ರೀನಿವಾಸ, ಕಾಲಕಾಲಕ್ಕೆ ಹೃದಯಾಲಯದೊಳು, ನಮ್ಮ ಹೃದಯ ಅನ್ನುವಂಥ ಆಲಯ ದೇವಸ್ಥಾನ ಆಗಿರಬೇಕಂತೆ ಆ ಹೃದಯ, ಅಲ್ಲಿ ನಿನ್ನ ಶೀಲಮೂರುತಿ ತೋರೋ ಮೇಲು ಕರುಣದಿ, ನಿನ್ನ ರೂಪವನ್ನು ನನ್ನ ಹೃದಯದಲ್ಲಿ ಯಾವಾಗಲೂ ತೋರಿಸು ಅಂತ ಹೇಳಿ ಉತ್ತಮವಾಗಿ ನಮ್ಮ ಪರವಾಗಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ.